2 ವರ್ಷಗಳ ನಂತರ ವಿದೇಶದಿಂದ ಮರಳಿದ ಗಂಡ. ನಿಲ್ದಾಣದಲ್ಲಿ ಭಿಕ್ಷೆ ಬೇಡುತ್ತಿದ್ದ ಪತ್ನಿ ಸಿಕ್ಕಳು. ಸತ್ಯ ತಿಳಿದು ಮಾನವೀಯತೆಯು ಕಣ್ಣೀರಿಟ್ಟಿತು. ಸ್ನೇಹಿತರೆ, ಇದು ಉತ್ತರ ಪ್ರದೇಶದ ಕಾನ್ಪುರದ ಕತೆ. ಅಲ್ಲಿ ಶಿವಪುರದ ಇಕ್ಕಟ್ಟಾದ ಬೀದಿಗಳಲ್ಲಿ ಒಂದು ಸಾಮಾನ್ಯ ಕುಟುಂಬ ವಾಸಿಸುತ್ತಿತ್ತು. ಈ ಕುಟುಂಬದಲ್ಲಿ ವೃದ್ಧ ತಂದೆ ತಾಯಿ, ದೊಡ್ಡ ಮಗ ದೀಪಕ್, ಚಿಕ್ಕ ಮಗ ಅರ್ಜುನ್ ಮತ್ತು ದೀಪಕ್ನ ಪತ್ನಿ ಕಿರಣ ವಾಸಿಸುತ್ತಿದ್ದರು. ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಅಲ್ಲಿ ಸಂತೋಷಕ್ಕೆ ಯಾವತ್ತೂ ಕೊರತೆಯಾಗಿರಲಿಲ್ಲ. ತಂದೆ ದಿನವಿಡೀ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದರು ಮತ್ತು ತಾಯಿ ಮನೆ ನೋಡಿಕೊಳ್ಳುತ್ತಿದ್ದರು. ಇಬ್ಬರು ಮಕ್ಕಳನ್ನು ಅವರು ತುಂಬಾ ಕಷ್ಟಪಟ್ಟು ಓದಿಸಿ ಬೆಳೆಸಿದ್ದರು. ಆದರೆ ಕಾಲಕ್ರಮೇಣ ಎಲ್ಲವೂ ಬದಲಾಗತೊಡಗಿತು. ದೀಪಕ್ನ ಮದುವೆಯ ನಂತರ ಮನೆಗೆ ಹೊಸ ಸೊಸೆ ಕಿರಣ ಬಂದಳು. ಆರಂಭದಲ್ಲಿ ಅವಳು ತುಂಬಾ ಸಿಹಿಯಾಗಿ ಮಾತನಾಡುತ್ತಿದ್ದಳು, ಎಲ್ಲರನ್ನೂ ಕಾಳಜಿ ವಹಿಸುತ್ತಿದ್ದಳು. ಆದರೆ ನಿಧಾನವಾಗಿ ಅವಳ ನಿಜವಾದ ಸ್ವಭಾವ ಹೊರಬರತೊಡಗಿತು. ಮನೆಯ ಪ್ರತಿಯೊಂದು ನಿರ್ಣಯದಲ್ಲೂ ಅವಳು ಹಸ್ತಕ್ಷೇಪ ಮಾಡತೊಡಗಿದಳು. ದೀಪಕ್ ಮೊದಲಿನಿಂದಲೇ ಅವಳ ಮಾತಿನಲ್ಲಿದ್ದನು. ಆದರೆ ಕೆಲವೇ ದಿನಗಳಲ್ಲಿ ಅರ್ಜುನ್ ಕೂಡ ಅವಳ ಪ್ರಭಾವಕ್ಕೆ ಒಳಗಾಗತೊಡಗಿದನು. ಕಿರಣಗೆ ಮನೆಯ ಮೇಲೆ ಆಳ್ವಿಕೆ ನಡೆಸುವುದು ಇಷ್ಟವಾಗಿತ್ತು. ಅವಳು ಎಲ್ಲವೂ ತನ್ನ ಇಚ್ಛೆಯಂತೆ ನಡೆಯಬೇಕು ಎಂದು ಬಯಸುತ್ತಿದ್ದಳು. ಕಿರಣ ತನ್ನ ಸಿಹಿ ಮಾತುಗಳಿಂದ ಮತ್ತು ಸುಳ್ಳು ಪ್ರೀತಿಯಿಂದ ಅವನನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಳು. ಈಗ ಅರ್ಜುನ್ ತನ್ನ ತಂದೆ ತಾಯಿಯ ಮಾತಿಗಿಂತ ಕಿರಣನ ಮಾತನ್ನೇ ಹೆಚ್ಚು ಕೇಳತೊಡಗಿದನು. ತಂದೆ ತಾಯಿ ಇದನ್ನೆಲ್ಲ ನೋಡುತ್ತಿದ್ದರು, ಆದರೆ ಏನೂ ಹೇಳಲು ಆಗುತ್ತಿರಲಿಲ್ಲ. ಮನೆಗಿನ ವಾತಾವರಣ ಇನ್ನೂ ಕೆಡಬಾರದು ಎಂಬ ಭಯ ಅವರಿಗೆ ಇತ್ತು. ಸಮಯ ಕಳೆಯುತ್ತಾ ಹೋಯಿತು ಮತ್ತು ಅರ್ಜುನ್ನ ಮದುವೆಯ ಮಾತು ಎದ್ದಿತು. ತಂದೆ ತಾಯಿಯವರು ಬಹಳ ಯೋಚಿಸಿ ಅವನಿಗಾಗಿ ಮೀರಾ ಎಂಬ ಹುಡುಗಿಯನ್ನು ಆಯ್ಕೆ ಮಾಡಿದರು. ಮೀರಾ ಸರಳ, ಬುದ್ಧಿವಂತ ಮತ್ತು ಶಾಂತ ಸ್ವಭಾವದ ಹುಡುಗಿಯಾಗಿದ್ದಳು. ಅವಳ ತಂದೆ ಇರಲಿಲ್ಲ. ಅವಳು ತನ್ನ ತಾಯಿಯ ಜೊತೆ ವಾಸಿಸುತ್ತಿದ್ದಳು. ಮದುವೆ ತುಂಬಾ ಸರಳವಾಗಿ ನಡೆಯಿತು. ಮೀರಾ ವಧುವಾಗಿ ಮನೆಗೆ ಬಂದಾಗ ಅವಳ ಕಣ್ಣಿನಲ್ಲಿ ಹೊಸ ಕನಸುಗಳಿದ್ದವು. ಈಗ ತನ್ನದೇ ಒಂದು ಕುಟುಂಬ ಸಿಗುತ್ತದೆ, ಅಲ್ಲಿ ಪ್ರೀತಿ ಮತ್ತು ಗೌರವ ದೊರೆಯುತ್ತದೆ ಎಂದು ಅವಳು ಕೊಂಡಿದ್ದಳು. ಆರಂಭದಲ್ಲಿ 1-2 ದಿನ ಎಲ್ಲವೂ ಸರಿಯಾಗಿತ್ತು. ಆದರೆ ನಿಧಾನವಾಗಿ ಮೀರಾಗೆ ಮನೆಯ ನಿಜಸ್ಥಿತಿ ಗೊತ್ತಾಗತೊಡಗಿತು. ತನ್ನ ಗಂಡ ಅರ್ಜುನ್ ತನ್ನಿಂದ ದೂರವಾಗಿರುತ್ತಿದ್ದಾನೆ ಎಂದು ಅವಳು ಗಮನಿಸಿದಳು. ತನ್ನ ಬಳಿ ಕುಳಿತುಕೊಳ್ಳುವುದೇ ಅಲ್ಲ, ಸರಿಯಾಗಿ ಮಾತನಾಡುವುದನ್ನು ಅವನು ಇಷ್ಟಪಡುತ್ತಿರಲಿಲ್ಲ. ಇನ್ನೊಂದೆಡೆ ಅರ್ಜುನ್ ಹೆಚ್ಚಿನ ಸಮಯವನ್ನು ತನ್ನ ಅತ್ತಿಗೆ ಕಿರಣ ಜೊತೆ ಕಳೆಯುತ್ತಿದ್ದನು. ಇಬ್ಬರ ಆತ್ಮೀಯತೆಯನ್ನು ನೋಡಿ ಮೀರಾಳ ಮನದಲ್ಲಿ ಪ್ರಶ್ನೆಗಳು ಹುಟ್ಟತೊಡಗಿದವು. ಒಂದು ರಾತ್ರಿ ಮೀರಾ ಮೌನವಾಗಿ ಕುಳಿತು ಯೋಚಿಸುತ್ತಿದ್ದಳು. ತನ್ನನ್ನೇ ಕೇಳಿಕೊಂಡಳು, ಇದನ್ನೇ ಮದುವೆ ಎನ್ನುತ್ತಾರೆಯೇ? ಪ್ರತಿಯೊಬ್ಬ ಹುಡುಗಿಗೂ ಇಂಥ ಜೀವನವೇ ಸಿಗುತ್ತದೆಯೇ? ಆದರೆ ಅವಳು ಸೋಲಲಿಲ್ಲ. ಬಹುಶಃ ಕಾಲಕ್ರಮೇಣ ಎಲ್ಲವೂ ಸರಿಯಾಗುತ್ತದೆ ಎಂದು ಮೀರಾ ಕೊಂಡಳು. ಅವಳು ಅರ್ಜುನ್ಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದಳು. ಒಂದು ದಿನ ಅರ್ಜುನ್ ಒಬ್ಬನೇ ಇದ್ದಾಗ ಮೀರಾ ನಿಧಾನವಾಗಿ ಹೇಳಿದಳು, ಅರ್ಜುನ್, ನೀನು ಹೀಗೆ ಏಕೆ ಮಾಡುತ್ತಿದ್ದೀಯಾ? ನಾನು ನಿನ್ನ ಹೆಂಡತಿ. ನನಗೂ ಸ್ವಲ್ಪವಾದರೂ ಹಕ್ಕಿಲ್ಲವೇ? ನೀನು ನನ್ನ ಜೊತೆಗೆ ಸ್ವಲ್ಪ ಸಮಯ ಕಳೆಯಲಾರೆಯೇ? ಅರ್ಜುನ್ಗೆ ಈ ಮಾತು ಇಷ್ಟವಾಗಲಿಲ್ಲ. ಅವನು ಕೋಪದಿಂದ ಹೇಳಿದನು, ನೀನು ನನಗೆ ಕಲಿಸುತ್ತೀಯಾ ನಾನು ಏನು ಮಾಡಬೇಕು ಎಂದು? ಹೇಗೆ ನಡೆಯುತ್ತಿದೆಯೋ ಹಾಗೆಯೇ ನಡೆಯಲು ಬಿಡು, ಇಲ್ಲದಿದ್ದರೆ ಒಳ್ಳೆಯದಾಗುವುದಿಲ್ಲ. ಇದನ್ನು ಕೇಳಿ ಮೀರಾ ಮೌನವಾದಳು. ಅವಳ ಕಣ್ಣಲ್ಲಿ ಕಣ್ಣೀರು ಇತ್ತು, ಆದರೆ ಅವಳು ಏನೂ ಹೇಳಲಿಲ್ಲ. ದಿನಗಳು ಕಳೆಯುತ್ತಾ ಹೋದರೂ ಪರಿಸ್ಥಿತಿ ಬದಲಾಗಲಿಲ್ಲ. ಅರ್ಜುನ್ ಈಗ ಸಂಪೂರ್ಣವಾಗಿ ಕಿರಣ ಹೇಳಿದಂತೆ ನಡೆದುಕೊಳ್ಳುತ್ತಿದ್ದನು. ಕಿರಣ ಉದ್ದೇಶಪೂರ್ವಕವಾಗಿ ಮೀರಾ ಮತ್ತು ಅರ್ಜುನ್ ನಡುವೆ ಗೋಡೆಯಾಗಿ ನಿಂತಿದ್ದಳು. ಪ್ರತಿ ಸಲ ಮೀರಾಳನ್ನು ದೂರ ಮಾಡುವ ಯಾವುದಾದರೂ ನೆಪವನ್ನು ಹುಡುಕುತ್ತಿದ್ದಳು. ಹಲವಾರು ಸಲ ಅರ್ಜುನ್ ಅನೇಕ ದಿನಗಳವರೆಗೆ ಮೀರಾಳೊಂದಿಗೆ ಮಾತನಾಡುತ್ತಿರಲಿಲ್ಲ. ಮೀರಾ ಒಳಗೊಳಗೆ ಕುಸಿಯುತ್ತಿದ್ದಳು, ಆದರೆ ಆಶೆಯನ್ನು ಬಿಡಲಿಲ್ಲ. ಒಂದು ದಿನ ಮೀರಾ ಧೈರ್ಯ ಮಾಡಿ ಮತ್ತೆ ಅರ್ಜುನ್ಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದಳು. ಅವಳು ಹೇಳಿದಳು, ನೋಡು ಅರ್ಜುನ್, ನೀನು ಮಾಡುತ್ತಿರುವುದು ತಪ್ಪು. ನೀನೇ ನಿನ್ನ ಸಂಬಂಧವನ್ನು ಮುರಿಯುತ್ತಿದ್ದೀಯಾ. ಈ ಬಾರಿ ಅರ್ಜುನ್ ಇನ್ನೂ ಹೆಚ್ಚು ಸಿಟ್ಟಾದನು. ಅವನು ಕೋಪದಿಂದ ಹೇಳಿದನು, ನೀನು ಮತ್ತೊಮ್ಮೆ ಇಂಥ ಮಾತು ಆಡಿದರೆ ನನ್ನಷ್ಟು ಕೆಟ್ಟವನು ಯಾರೂ ಇರುವುದಿಲ್ಲ. ಮೌನವಾಗಿರು, ಹೇಗೆ ನಡೆಯುತ್ತಿದೆಯೋ ಹಾಗೆಯೇ ನಡೆಯಲು ಬಿಡು. ಈಗ ಮೀರಾ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಳು. ಸ್ವಲ್ಪ ಸಮಯ ದೂರ ಹೋಗುವುದೇ ಸರಿಯೆಂದು ಅವಳು ಯೋಚಿಸಿದಳು. ಬಹುಶಃ ತನ್ನ ಹೊರಟು ಹೋಗುವಿಕೆಯಿಂದ ಅರ್ಜುನ್ಗೆ ತನ್ನ ಮಹತ್ವ ಅರ್ಥವಾಗಬಹುದು ಎಂದುಕೊಂಡಳು. ಮರುದಿನವೇ ತನ್ನ ಚಿಕ್ಕಪ್ಪನ ಮಗನನ್ನು ಕರೆಸಿ ತಾಯಿಯ ಮನೆಗೆ ಹೋಗುವ ನಿರ್ಧಾರ ಮಾಡಿಕೊಂಡಳು. ಹೋಗುವಾಗ ಒಮ್ಮೆ ಹಿಂದೆ ತಿರುಗಿ ನೋಡಿದಳು. ಬಹುಶಃ ಅರ್ಜುನ್ ತನ್ನನ್ನು ತಡೆಯಬಹುದು ಎಂದುಕೊಂಡಳು. ಆದರೆ ಅರ್ಜುನ್ ಒಮ್ಮೆ ಕೂಡ ಅವಳನ್ನು ತಡೆಯಲಿಲ್ಲ. ಮೀರಾಳ ಹೃದಯ ಅಲ್ಲಿಯೇ ಒಡೆದು ಹೋಯಿತು. ಮೀರಾ ಮನೆಯಿಂದ ಹೊರಟ ತಕ್ಷಣ ಕಿರಣನ ಮುಖದಲ್ಲಿ ವಿಚಿತ್ರ ನಗು ಮೂಡಿತು. ಅವಳಿಗೆ ಬೇಕಾಗಿದ್ದುದೇ ಈಗ ನಡೆದಿತ್ತು. ಈಗ ಮನೆಯಲ್ಲಿ ಅವಳ ಕುಯುಕ್ತಿಗಳ ಮಧ್ಯೆ ಬರುವವರು ಯಾರೂ ಇರಲಿಲ್ಲ. ಅದೇ ಸಂಜೆ ಕಿರಣ ಅರ್ಜುನ್ನನ್ನು ತನ್ನ ಬಳಿಗೆ ಕರೆದು ಹೇಳಿದಳು, ನೋಡು ಅರ್ಜುನ್, ಈಗ ನಿನ್ನ ಹೆಂಡತಿ ಹೋಗಿಬಿಟ್ಟಿದ್ದಾಳೆ. ಈಗ ನಾವು ನಮ್ಮ ಬಗ್ಗೆ ಯೋಚಿಸಬೇಕು. ಅರ್ಜುನ್ ಕೇಳಿದನು, ಅಂದರೆ ಏನು? ಕಿರಣ ನಿಧಾನವಾಗಿ ಹೇಳಿದಳು, ನೀನು ವಿದೇಶಕ್ಕೆ ಏಕೆ ಹೋಗಬಾರದು? ಅಲ್ಲಿ ತುಂಬಾ ಹಣ ಸಿಗುತ್ತದೆ. ನೀನು ಹಣ ಸಂಪಾದಿಸು, ಇಲ್ಲಿ ಎಲ್ಲವನ್ನೂ ನಾವು ನೋಡಿಕೊಳ್ಳುತ್ತೇವೆ. ನೀನು ಹಿಂದಿರುಗಿದಾಗ ಹೊಸ ಜೀವನವನ್ನು ಆರಂಭಿಸೋಣ.
ಅರ್ಜುನ್ ಮೊದಲು ಸ್ವಲ್ಪ ಹಿಂಜರಿದನು, ಆದರೆ ಕಿರಣನ ಮಾತುಗಳಿಗೆ ಅವನು ಸಂಪೂರ್ಣವಾಗಿ ಸಿಕ್ಕಿಬಿದ್ದಿದ್ದನು. ಹೆಚ್ಚು ಯೋಚಿಸದೆ ಒಪ್ಪಿಕೊಂಡನು. ಕೆಲವೇ ದಿನಗಳಲ್ಲಿ ಅರ್ಜುನ್ ವಿದೇಶಕ್ಕೆ ಹೋಗುವ ಸಿದ್ಧತೆ ಪ್ರಾರಂಭಿಸಿದನು. ಅವನ ತಂದೆ ತಾಯಿಗೆ ಮಗ ಮುಂದೆ ಸಾಗುತ್ತಿದ್ದಾನೆ ಎಂದು ಅನಿಸಿತು. ಆದ್ದರಿಂದ ಅವರು ಅವನನ್ನು ತಡೆಯಲಿಲ್ಲ. ಆದರೆ ಅವರಿಗೆ ತಿಳಿದಿರಲಿಲ್ಲ ಈ ನಿರ್ಧಾರ ಅವರ ಜೀವನದ ಅತಿದೊಡ್ಡ ತಪ್ಪಾಗಲಿದೆ ಎಂದು. ಅರ್ಜುನ್ ಮನೆಯ ಜವಾಬ್ದಾರಿಯನ್ನು ತನ್ನ ದೊಡ್ಡ ಅಣ್ಣ ಮತ್ತು ಅತ್ತಿಗೆಗೆ ಒಪ್ಪಿಸಿ ಒಂದು ದಿನ ನಗರವನ್ನು ಬಿಟ್ಟು ವಿದೇಶಕ್ಕೆ ಹೊರಟನು. ಮನೆಯ ಅಂಗಳದಲ್ಲಿ ನಿಂತಿದ್ದ ಅವನ ತಂದೆ ತಾಯಿ ಅವನು ಹೋಗುವುದನ್ನು ನೋಡುತ್ತಿದ್ದರು. ಅವರ ಕಣ್ಣಿನಲ್ಲಿ ತಮ್ಮ ಮಗ ಒಂದು ದಿನ ಬಹಳ ದೊಡ್ಡ ಸಾಧನೆ ಮಾಡಿ ಹಿಂದಿರುಗುತ್ತಾನೆ ಎಂಬ ನಿರೀಕ್ಷೆಯಿತ್ತು. ಆದರೆ ಅವರಿಗೆ ತಿಳಿದಿರಲಿಲ್ಲ ಅವನು ಹೋದ ನಂತರ ಅವರೊಂದಿಗೆ ಏನಾಗಲಿದೆ ಎಂದು. ಅರ್ಜುನ್ ಹೋದ ನಂತರ ಮನೆಯಲ್ಲಿ ಮೌನ ಆವರಿಸಿತು. ಆ ಮೌನದಲ್ಲೇ ನಿಧಾನವಾಗಿ ಒಂದು ಅಪಾಯಕಾರಿ ಆಟ ಆರಂಭವಾಯಿತು. ಏಕೆಂದರೆ ಅರ್ಜುನ್ ವಿದೇಶಕ್ಕೆ ಹೋದ ತಕ್ಷಣ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತು. ಈಗ ಮನೆಯಲ್ಲಿ ಕಿರಣ ಮತ್ತು ದೀಪಕ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಾಗಿದ್ದರು. ತಂದೆ ತಾಯಿಗೆ ಎಲ್ಲವೂ ಮೊದಲಿನಂತೆಯೇ ನಡೆಯುತ್ತಿದೆ ಎಂದು ಅನಿಸಿತು. ಆದರೆ ವಾಸ್ತವದಲ್ಲಿ ಅವರ ಜೀವನದ ದಿಕ್ಕೇ ಬದಲಾಗಿತ್ತು. ಕಿರಣ ಈಗ ಬಯಲಾಗಿ ತನ್ನ ನಿಜವಾದ ರೂಪ ತೋರಿಸಲಾರಂಭಿಸಿದಳು. ಮನೆಯ ಕೆಲಸವನ್ನು ಕಡಿಮೆ ಮಾಡಿ ತನ್ನ ಸ್ವಾರ್ಥದ ಕೆಲಸಗಳನ್ನು ಹೆಚ್ಚು ನೋಡತೊಡಗಿದಳು. ದೀಪಕ್ ಕೂಡ ಅವಳ ಪ್ರತಿಯೊಂದು ಮಾತನ್ನೂ ಒಪ್ಪುತ್ತಿದ್ದನು. ಇಬ್ಬರ ಮಧ್ಯೆ ಆಗಾಗ ಗುಸುಗುಸು ಮಾತುಗಳು ನಡೆಯುತ್ತಿದ್ದುದು. ಏನೋ ಯೋಜನೆ ರೂಪಿಸುತ್ತಿರುವಂತೆ ಕಾಣುತ್ತಿತ್ತು. ಒಂದು ರಾತ್ರಿ ಕಿರಣ ದೀಪಕ್ಗೆ ಹೇಳಿದಳು, ಈಗ ಅರ್ಜುನ್ ಇಲ್ಲಿಲ್ಲ, ಇದೇ ಸರಿಯಾದ ಸಮಯ ಏನಾದರೂ ದೊಡ್ಡದು ಮಾಡಲು. ದೀಪಕ್ ಕೇಳಿದನು, ಏನು ಮಾಡಲು ಬಯಸುತ್ತೀಯಾ? ಕಿರಣ ನಿಧಾನವಾದ ಧ್ವನಿಯಲ್ಲಿ ಹೇಳಿದಳು, ಸಂಪೂರ್ಣ ಆಸ್ತಿಯನ್ನು ನಮ್ಮ ಹೆಸರಿಗೆ ಮಾಡಿಸಿಕೊಳ್ಳು. ಇಲ್ಲದಿದ್ದರೆ ನಂತರ ಎಲ್ಲವನ್ನೂ ಹಂಚಿಕೊಳ್ಳಬೇಕಾಗುತ್ತದೆ. ದೀಪಕ್ ಮೊದಲು ಸ್ವಲ್ಪ ಹೆದರಿದನು. ಆದರೆ ಲೋಭ ನಿಧಾನವಾಗಿ ಅವನ ಮನಸ್ಸಿನಲ್ಲಿ ಜಾಗ ಮಾಡಿಕೊಂಡಿತು. ಎಲ್ಲವೂ ನಮ್ಮ ಹೆಸರಿಗೆ ಬಂದರೆ ಜೀವನ ಸುಲಭವಾಗುತ್ತದೆ ಎಂದುಕೊಂಡನು. ಮರುದಿನವೇ ದೀಪಕ್ ತನ್ನ ತಂದೆ ತಾಯಿಯ ಬಳಿಗೆ ಹೋಗಿ ಹೇಳಿದನು, ಅಪ್ಪ, ನೀವು ತಹಸೀಲಿಗೆ ಬರಬೇಕು. ಪಿಂಚಣಿಗೆ ಸಂಬಂಧಿಸಿದ ಮುಖ್ಯ ಕೆಲಸ ಇದೆ. ಇಲ್ಲದಿದ್ದರೆ ಹಣ ನಿಲ್ಲಬಹುದು. ತಂದೆ ತಾಯಿಗೆ ಓದು ಬರಹ ಇರಲಿಲ್ಲ ಮತ್ತು ಮಗನ ಮೇಲೆ ಪೂರ್ಣ ನಂಬಿಕೆ ಇತ್ತು. ಅವರು ಏನನ್ನೂ ಯೋಚಿಸದೆ ಒಪ್ಪಿಕೊಂಡರು. ತಹಸೀಲಿಗೆ ತಲುಪಿದ ನಂತರ ದೀಪಕ್ ಮೊದಲೇ ಸಿದ್ಧಪಡಿಸಿದ್ದ ದಾಖಲೆಗಳ ಮೇಲೆ ಅವರಿಂದ ಬೆರಳಚ್ಚು ಹಾಕಿಸಿಕೊಂಡನು. ಇದು ಯಾವುದೋ ಸರ್ಕಾರಿ ಪ್ರಕ್ರಿಯೆ ಎಂದು ಅವರಿಗೆ ಅನಿಸಿತು. ಆದರೆ ವಾಸ್ತವದಲ್ಲಿ ಅವರು ತಮ್ಮ ಆಸ್ತಿಯನ್ನು ತಮ್ಮ ಮಗನ ಹೆಸರಿಗೆ ಮಾಡುತ್ತಿದ್ದರು. ಕೆಲಸ ಮುಗಿದ ನಂತರ ದೀಪಕ್ ಅವರನ್ನು ಮನೆಗೆ ಕರೆತಂದನು. ಮನೆಗೆ ಬಂದ ತಕ್ಷಣ ಕಿರಣ ನಗುತ್ತಾ ಕೇಳಿದಳು, ಕೆಲಸ ಆಯಿತೇ? ದೀಪಕ್ ತಲೆಯಾಡಿಸಿ ಹೇಳಿದನು, ಎಲ್ಲವೂ ಈಗ ನಮ್ಮ ಹೆಸರಿಗೆ ಬಂದಿದೆ. ಕಿರಣನ ಮುಖದಲ್ಲಿ ಗೆಲುವಿನ ಹೊಳಪು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ನಿಜವಾದ ಆಟ ಇನ್ನೂ ಬಾಕಿಯೇ ಇತ್ತು. ಕೆಲವೇ ದಿನಗಳ ನಂತರ ಕಿರಣ ತನ್ನ ಮುಂದಿನ ಹೆಜ್ಜೆ ಇಟ್ಟಳು. ಅವಳು ದೀಪಕ್ಗೆ ಹೇಳಿದಳು, ಈಗ ಈ ವೃದ್ಧರನ್ನು ಮನೆಯಲ್ಲಿ ಇಟ್ಟುಕೊಂಡು ಏನು ಪ್ರಯೋಜನ? ಖರ್ಚು ಮಾತ್ರ ಹೆಚ್ಚಿಸುತ್ತಾರೆ. ದೀಪಕ್ ಮೌನವಾಗಿದ್ದನು. ಆದರೆ ವಿರೋಧಿಸಲಿಲ್ಲ. ಒಂದು ಬೆಳಿಗ್ಗೆ ತಂದೆ ತಾಯಿ ಎದ್ದಾಗ ತಮ್ಮ ಸಾಮಾನು ಬಾಗಿಲಿನ ಬಳಿಯಲ್ಲಿ ಇಟ್ಟಿರುವುದನ್ನು ಕಂಡರು. ಗಾಬರಿಯಿಂದ ಅವರು ಕೇಳಿದರು, ಮಗನೇ, ಇದು ಏನಾಗುತ್ತಿದೆ? ದೀಪಕ್ಕನ್ನು ತಪ್ಪಿಸುತ್ತಾ ಹೇಳಿದನು, ಈಗ ಈ ಮನೆ ನಮ್ಮದು. ನೀವು ಎಲ್ಲರೂ ಎಲ್ಲಾದರೂ ಹೋಗಿ ವಾಸಿಸಿ. ಇದನ್ನು ಕೇಳುತ್ತಿದ್ದಂತೆಯೇ ಇಬ್ಬರ ಕಾಲಿನ ಕೆಳಗಿನ ನೆಲವೇ ಜಾರಿದಂತಾಯಿತು. ತಾಯಿ ಅಳುತ್ತಾ ಹೇಳಿದಳು, ಮಗನೇ, ನಾವು ಎಲ್ಲಿಗೆ ಹೋಗೋಣ? ಆದರೆ ಈ ಬಾರಿ ಮಗನ ಹೃದಯ ಕಲ್ಲಾಗಿ ಬಿಟ್ಟಿತ್ತು. ಕಿರಣ್ ಕಠಿಣ ಧ್ವನಿಯಲ್ಲಿ ಹೇಳಿದಳು, ಎಲ್ಲಿಗೆ ಬೇಕಾದರೂ ಹೋಗಿ, ನಮಗೆ ಏನೂ ವ್ಯತ್ಯಾಸವಿಲ್ಲ. ಆ ದಿನ ವೃದ್ಧ ತಂದೆ ತಾಯಿಯನ್ನು ಅವರದೇ ಮನೆಯಿಂದ ಹೊರಹಾಕಲಾಯಿತು. ಅವರು ಊರಾಗಿ ಅಲೆದಾಡುತ್ತಿದ್ದರು. ಕೆಲವರು ಕೆಲವು ದಿನ ಆಶ್ರಯ ನೀಡಿದರು. ಇನ್ನೂ ಕೆಲವರು ಬಾಗಿಲನ್ನೇ ಮುಚ್ಚಿದರು. ನಿಧಾನವಾಗಿ ಅವರ ಬಳಿ ಯಾವುದೇ ದಾರಿ ಉಳಿಯಲಿಲ್ಲ. ಕೊನೆಗೆ ಅವರು ರೈಲು ನಿಲ್ದಾಣಕ್ಕೆ ತಲುಪಿದರು. ಅಲ್ಲಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಲು ಆರಂಭಿಸಿದರು. ಹೊಟ್ಟೆಯ ಹಸಿವು ತಣಿಸಲು ಅವರು ಭಿಕ್ಷೆ ಬೇಡಲು ಆರಂಭಿಸಿದರು. ಪ್ರತಿದಿನವೂ ಅವರಿಗಾಗಿ ಹೊಸ ಪರೀಕ್ಷೆಯಂತಿತ್ತು. ಕೆಲವೊಮ್ಮೆ ಊಟ ಸಿಗುತ್ತಿತ್ತು, ಕೆಲವೊಮ್ಮೆ ಸಿಗುತ್ತಿರಲಿಲ್ಲ. ಮಳೆಯಲ್ಲಿ ನೆನೆದು ಬಿಸಿಲಿನಲ್ಲಿ ಸುಟ್ಟುಕೊಂಡರೂ ಅವರ ಮಾತು ಕೇಳುವವರು ಯಾರೂ ಇರಲಿಲ್ಲ. ಇನ್ನೊಂದೆಡೆ ದೀಪಕ್ ಮತ್ತು ಕಿರಣ್ ಮನೆ ಮಾರಿಬಿಟ್ಟು ಎಲ್ಲಾ ಹಣವನ್ನು ತೆಗೆದುಕೊಂಡು ಕಿರಣ್ನ ತವರು ಮನೆಗೆ ಹೋಗಿದರು. ಅಲ್ಲಿ ಸ್ವಲ್ಪ ಕಾಲ ಅವರಿಗೆ ತುಂಬಾ ಆತಿಥ್ಯ ಸಿಕ್ಕಿತು. ಆದರೆ ಇದು ಹೆಚ್ಚು ದಿನ ನಡೆಯುವಂತಹದ್ದಲ್ಲ. ಇತ್ತ ಮತ್ತೊಂದೆಡೆ ಮೀರಾ ತನ್ನ ತವರು ಮನೆಯಲ್ಲಿದ್ದಳು. ಆದರೆ ಅವಳ ಜೀವನವು ಸುಲಭವಾಗಿರಲಿಲ್ಲ. ಕೆಲವು ತಿಂಗಳ ನಂತರ ಅವಳ ತಾಯಿ ನಿಧನರಾದರು. ಈಗ ಅವಳು ಸಂಪೂರ್ಣವಾಗಿ ಒಂಟಿಯಾಗಿ ಬಿಟ್ಟಳು. ಅವಳು ಯೋಚಿಸಿದಳು, ಈಗ ಇಲ್ಲಿ ನನಗೆ ಯಾರು ಇದ್ದಾರೆ? ನಾನು ಮತ್ತೆ ನನ್ನ ಅತ್ತೆ ಮನೆಗೆ ಹೋಗಬೇಕು. ಮೀರಾ ಧೈರ್ಯ ಮಾಡಿ ಶಿವಪುರಕ್ಕೆ ಹಿಂದಿರುಗಿದಳು. ಅವಳು ತನ್ನ ಅತ್ತೆ ಮನೆಗೆ ತಲುಪಿದಾಗ ಮನೆಗೆ ಬೀಗ ಹಾಕಿರುವುದನ್ನು ಕಂಡಳು. ಅವಳ ಮನಸ್ಸಿನಲ್ಲಿ ಭಯ ಮನೆ ಮಾಡಿತು. ಅವಳು ನೆರೆಹೊರೆಯವರನ್ನು ಕೇಳಿದಳು, ಈ ಮನೆ ಯಾಕೆ ಮುಚ್ಚಿದೆ? ಎಲ್ಲರೂ ಎಲ್ಲಿಗೆ ಹೋದರು? ಒಬ್ಬ ನೆರೆಹೊರೆಯವರು ದೀರ್ಘ ನಿಟ್ಟುಸಿರು ಬಿಟ್ಟು ಹೇಳಿದರು, ನಿನಗೆ ಏನೂ ಗೊತ್ತಿಲ್ಲವೇ? ನಿನ್ನ ದೊಡ್ಡ ಮಾವ ಮತ್ತು ಅವನ ಹೆಂಡತಿ ಎಲ್ಲವನ್ನೂ ಮಾರಿಬಿಟ್ಟು ನಿನ್ನ ಅತ್ತೆ ಮಾವರನ್ನು ಮನೆಯಿಂದ ಹೊರಹಾಕಿದರು. ಮೀರಾಳ ಕಾಲಿನ ಕೆಳಗಿನ ನೆಲವೇ ಜಾರಿದಂತಾಯಿತು. ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು, ಅಮ್ಮ, ಅಪ್ಪಾಜಿ ಎಲ್ಲಿದ್ದಾರೆ? ನೆರೆಹೊರೆಯವರು ಉತ್ತರಿಸಿದರು,
ರೈಲು ನಿಲ್ದಾಣದಲ್ಲಿ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿದ್ದಾರೆ. ಇದನ್ನು ಕೇಳುತ್ತಿದ್ದಂತೆಯೇ ಮೀರಾಳ ಕಣ್ಣಿನಲ್ಲಿ ಕಣ್ಣೀರು ಹೊರಹೊಮ್ಮಿತು. ಅವಳು ಒಂದು ಕ್ಷಣವೂ ವ್ಯರ್ಥ ಮಾಡದೆ ರೈಲು ನಿಲ್ದಾಣದ ಕಡೆಗೆ ಓಡಿದಳು. ರೈಲು ನಿಲ್ದಾಣಕ್ಕೆ ತಲುಪಿ ಎಲ್ಲೆಡೆ ಕಣ್ಣಾಡಿಸಿದಳು. ಜನಸಮೂಹದ ನಡುವೆ ತನ್ನ ಅತ್ತೆ ಮಾವರನ್ನು ಹುಡುಕಲು ಸ್ವಲ್ಪ ಸಮಯ ಹಿಡಿಯಿತು. ಆದರೆ ಅವರ ಮೇಲೆ ಅವಳ ದೃಷ್ಟಿ ಬಿದ್ದ ತಕ್ಷಣವೇ ಅವಳ ಹೃದಯ ಒಡೆದಂತಾಯಿತು. ಇಬ್ಬರೂ ಒಂದು ಮೂಲೆಯಲ್ಲಿ ಕುಳಿತಿದ್ದರು. ಕೈ ಚಾಚಿ ಜನರ ಬಳಿ ಭಿಕ್ಷೆ ಬೇಡುತ್ತಿದ್ದರು. ಮೀರಾ ಓಡಿ ಅವರ ಬಳಿಗೆ ಹೋಗಿ ಅವರ ಎದುರು ಕುಳಿತಳು. ಅಮ್ಮ, ಅಪ್ಪಾಜಿ. ಅವಳ ಧ್ವನಿ ಕೇಳುತ್ತಿದ್ದಂತೆಯೇ ಇಬ್ಬರು ತಲೆ ಎತ್ತಿದರು. ಕೆಲವು ಕ್ಷಣ ಅವರು ಅವಳನ್ನು ಗುರುತಿಸಲಿಲ್ಲ. ಆದರೆ ನಂತರ ಅವರಿಗೆ ಅರ್ಥವಾದ ಕೂಡಲೇ ಅವರ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ಮೀರಾ ಅವರನ್ನು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು. ಅವಳು ಹೇಳಿದಳು, ನಿಮ್ಮೊಂದಿಗೆ ಇಷ್ಟು ದೊಡ್ಡ ಅನ್ಯಾಯ ಹೇಗೆ ಆಯಿತು? ಅಪ್ಪಾಜಿ ನಡುಗುವ ಧ್ವನಿಯಲ್ಲಿ ಸಂಪೂರ್ಣ ಕಥೆಯನ್ನು ಹೇಳಿದರು. ಮೀರಾ ಎಲ್ಲವನ್ನೂ ಕೇಳಿ ಒಳಗಿನಿಂದಲೇ ನಡುಗಿಬಿಟ್ಟಳು. ಸ್ವಲ್ಪ ಹೊತ್ತು ಮೌನವಾಗಿದ್ದ ನಂತರ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಗಂಭೀರ ಧ್ವನಿಯಲ್ಲಿ ಹೇಳಿದಳು, ಈಗ ನೀವು ಒಂಟಿಯಲ್ಲ, ನಾನು ಇದ್ದೇನೆ ನಿಮ್ಮ ಜೊತೆಗೆ. ಆ ದಿನದಿಂದ ಮೀರಾ ಅಲ್ಲಿಯೇ ಇರಲು ತೀರ್ಮಾನಿಸಿದಳು. ಅವಳು ತನ್ನ ಅತ್ತೆ ಮಾವರ ಜೊತೆಗೆ ಅದೇ ನಿಲ್ದಾಣದಲ್ಲಿ ವಾಸಿಸಲು ಆರಂಭಿಸಿದಳು. ಹಗಲಿನಲ್ಲಿ ಚಿಕ್ಕಪುಟ್ಟ ವಸ್ತುಗಳನ್ನು ಮಾರುತ್ತಿದ್ದಳು. ಕೆಲವೊಮ್ಮೆ ಭಿಕ್ಷೆಯನ್ನೂ ಬೇಡುತ್ತಿದ್ದಳು. ಆದರೆ ತನ್ನ ಅತ್ತೆ ಮಾವರನ್ನು ಹಸಿವಿನಿಂದ ಮಲಗಲು ಬಿಡುತ್ತಿರಲಿಲ್ಲ. ಸಮಯ ನಿಧಾನವಾಗಿ ಕಳೆಯುತ್ತಾ ಹೋಯಿತು. ಮತ್ತು ಇದರ ಮಧ್ಯೆ ಅರ್ಜುನ್ ಹಿಂದಿರುಗುವ ಸಮಯವೂ ಹತ್ತಿರವಾಗುತ್ತಿತ್ತು. 2 ವರ್ಷದ ದೀರ್ಘಕಾಲ ಹೇಗೋ ಕಳೆಯಿತು. ಅರ್ಜುನ್ ವಿದೇಶದಲ್ಲಿ ಹಗಲು ರಾತ್ರಿ ಶ್ರಮಿಸುತ್ತಲೇ ಇದ್ದ. ಅಲ್ಲಿ ಅವನಿಗೆ ತನ್ನ ಮನೆಯ ಸತ್ಯವೂ ಗೊತ್ತಿರಲಿಲ್ಲ. ತನ್ನ ತಂದೆ ತಾಯಿಯ ಸ್ಥಿತಿಯ ಅಂದಾಜೂ ಇರಲಿಲ್ಲ. ಅವನಿಗೆ ತನ್ನ ಹಿಂದೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದೆ ಎಂಬುದೇ ಅನಿಸುತ್ತಿತ್ತು. ಅನೇಕ ಬಾರಿ ಅವನು ತನ್ನ ದೊಡ್ಡ ಅಣ್ಣ ದೀಪಕ್ಗೆ ಫೋನ್ ಮಾಡಲು ಪ್ರಯತ್ನಿಸಿದರು. ನಂಬರ್ ಸ್ವಿಚ್ ಆಫ್ ಆಗಿರುತ್ತಿತ್ತು. ಅವನಿಗೆ ಬಹುಶಃ ನೆಟ್ವರ್ಕ್ ಸಮಸ್ಯೆ ಇರಬಹುದು ಅಥವಾ ಅವರು ಕೆಲಸದಲ್ಲಿ ಬ್ಯುಸಿಯಾಗಿರಬಹುದು ಎಂದು ಅನಿಸಿತು. ಅವನು ಅದಕ್ಕೆ ಹೆಚ್ಚಿನ ಗಮನ ಕೊಡಲಿಲ್ಲ. ಕೊನೆಗೂ ಆ ದಿನ ಬಂತು. ಅರ್ಜುನ್ ತನ್ನ ಊರಾದ ಶಿವಪುರಕ್ಕೆ ಹಿಂದಿರುಗುತ್ತಿದ್ದ. ಅವನ ಮನದಲ್ಲಿ ಸಂತೋಷವೂ ಉತ್ಸಾಹವೂ ಇತ್ತು. ಅವನು ಯೋಚಿಸುತ್ತಿದ್ದನು, ತನ್ನ ತಂದೆ ತಾಯಿಯನ್ನು ಭೇಟಿ ಮಾಡಿ ಹೊಸ ಆರಂಭ ಮಾಡಬೇಕು ಮತ್ತು ಬಹುಶಃ ತನ್ನ ಹೆಂಡತಿ ಮೀರಾಳನ್ನು ಮತ್ತೆ ಕರೆತರುವುದು. ಅವನು ಮನೆಗೆ ತಲುಪಿದ ತಕ್ಷಣ ಅವನ ಹೆಜ್ಜೆಗಳು ಅಲ್ಲೇ ನಿಂತು ಹೋದವು. ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. ಅವನ ಹೃದಯ ಬಡಿತ ಹೆಚ್ಚಾಯಿತು. ಅವನು ತಕ್ಷಣ ನೆರೆಹೊರೆಯವರನ್ನು ಕೇಳಿದನು, ಏನಾಯಿತು? ಮನೆ ಯಾಕೆ ಮುಚ್ಚಿದೆ? ನೆರೆಹೊರೆಯವರು ಹೇಳಿದ ಮಾತು ಕೇಳಿ ಅರ್ಜುನ್ನ ಕಾಲಿನ ಕೆಳಗಿನ ನೆಲವೇ ಜಾರಿದಂತಾಯಿತು. ಅವನಿಗೆ ತಿಳಿಯಿತು, ಅವನ ಅಣ್ಣ ಮತ್ತು ಅತ್ತಿಗೆ ಎಲ್ಲವನ್ನೂ ಮಾರಿಬಿಟ್ಟು ಅವನ ತಂದೆ ತಾಯಿಯನ್ನು ಮನೆಯಿಂದ ಹೊರಹಾಕಿದ್ದಾರೆ. ಅರ್ಜುನ್ ಕೆಲವು ಕ್ಷಣ ಅಲ್ಲೇ ನಿಂತುಕೊಂಡ. ತನ್ನ ಹಿಂದೆ ಇಷ್ಟು ದೊಡ್ಡ ಘಟನೆ ನಡೆದಿರಬಹುದು ಎಂದು ಅವನಿಗೆ ನಂಬಲಾಗಲಿಲ್ಲ. ಅವನ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು. ಅವನು ನಡುಗುವ ಧ್ವನಿಯಲ್ಲಿ ಕೇಳಿದನು, ಅಮ್ಮ, ಅಪ್ಪಾಜಿ ಎಲ್ಲಿದ್ದಾರೆ? ಒಬ್ಬ ನೆರೆಹೊರೆಯವರು ನಿಧಾನವಾಗಿ ಹೇಳಿದರು, ರೈಲು ನಿಲ್ದಾಣದಲ್ಲೇ ಇದ್ದಾರೆ. ಅರ್ಜುನ್ನ ಹೆಜ್ಜೆಗಳು ಭಾರವಾದವು. ಅವನು ನಿಧಾನವಾಗಿ ರೈಲು ನಿಲ್ದಾಣದ ಕಡೆಗೆ ನಡೆಯತೊಡಗಿದ. ಪ್ರತಿ ಹೆಜ್ಜೆಯೊಡನೆ ಅವನ ಹೃದಯದ ಬಡಿತ ವೇಗವಾಗುತ್ತಿತ್ತು. ಅವನ ಮನದಲ್ಲಿ ಭಯವೂ ಪಶ್ಚಾತ್ತಾಪವೂ, ಒಂದು ಹೇಳಲಾಗದ ನೋವು ಇತ್ತು. ಅವನು ನಿಲ್ದಾಣಕ್ಕೆ ತಲುಪಿದ ತಕ್ಷಣ ಅಲ್ಲಿನ ಜನಸಮೂಹದಲ್ಲಿ ತನ್ನ ತಂದೆ ತಾಯಿಯನ್ನು ಹುಡುಕಲು ಆರಂಭಿಸಿದ. ಸ್ವಲ್ಪ ಹೊತ್ತಿನ ನಂತರ ಅವನ ದೃಷ್ಟಿ ಒಂದು ಮೂಲೆಯಲ್ಲಿ ಕುಳಿತಿದ್ದ ಇಬ್ಬರು ವೃದ್ಧರ ಮೇಲೆ ಬಿತ್ತು. ಅವನು ನಿಧಾನವಾಗಿ ಅವರ ಬಳಿಗೆ ಹೋದ. ಅವರ ಮುಂದೆ ನಿಂತ ತಕ್ಷಣ ಅವನ ತಂದೆ ತಾಯಿಗಳು ಕೈಚಾಚಿ ಹೇಳಿದರು, ಸಾರ್, ತಿನ್ನಲು ಏನಾದರೂ ಕೊಡಿ. ಹಲವು ದಿನಗಳಿಂದ ಹಸಿದಿದ್ದೇವೆ. ಇದನ್ನು ಕೇಳುತ್ತಿದ್ದಂತೆಯೇ ಅರ್ಜುನ್ ಒಳಗಿನಿಂದಲೇ ಸಂಪೂರ್ಣವಾಗಿ ಕುಸಿದನು. ಅವನು ನಡುಗುತ್ತಿದ್ದ ತಮ್ಮ ತಂದೆ ತಾಯಿಯ ಕೈಗಳನ್ನು ಹಿಡಿದು ಹೇಳಿದನು, ಅಪ್ಪ, ನಾನು ನಿಮ್ಮ ಅರ್ಜುನ್. ಇಬ್ಬರೂ ಅವನ ಮುಖವನ್ನು ನೋಡಿದ ತಕ್ಷಣ ಅವರ ಕಣ್ಣುಗಳು ಅಗಲಿದವು. ಮುಂದಿನ ಕ್ಷಣವೇ 3 ಜನರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದರು. ಅರ್ಜುನ್ನ ಕಣ್ಣೀರೇ ನಿಲ್ಲುತ್ತಿರಲಿಲ್ಲ. ತನ್ನ ತಪ್ಪಿನ ಅರಿವು ಅವನಿಗೆ ಆಗಿತ್ತು. ಅಷ್ಟರಲ್ಲಿ ಹಿಂದೆಂದೋ ಒಂದು ಧ್ವನಿ ಕೇಳಿಸಿತು. ಅರ್ಜುನ್ ಹಿಂದೆ ತಿರುಗಿ ನೋಡಿದನು. ಅದು ಮೀರಾ. ಅವಳ ಕೈಯಲ್ಲಿ ಸ್ವಲ್ಪ ಸಾಮಾನು ಇತ್ತು. ಬಹುಶಃ ಮಾರಾಟ ಮಾಡಿ ಹಿಂದಿರುಗುತ್ತಿದ್ದಳು. ಅವಳು ಅರ್ಜುನ್ನನ್ನು ನೋಡಿದ ತಕ್ಷಣ ಓಡಿ ಅವನ ಬಳಿಗೆ ಬಂದು ಅವನ ಕಾಲಿಗೆ ಬಿದ್ದಳು. ಅಳುತ್ತಾ ಹೇಳಿದಳು, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮನ್ನು ಬಿಟ್ಟು ಹೋಗಿದ್ದೆ. ಅರ್ಜುನ್ ತಕ್ಷಣ ಅವಳನ್ನು ಎತ್ತಿ ಅಪ್ಪಿಕೊಂಡನು. ಅವನು ಹೇಳಿದನು, ಇಲ್ಲ ಮೀರಾ, ತಪ್ಪು ನನ್ನದು. ನೀನು ಮಾಡಿದದ್ದು ಸರಿಯೇ. ತಪ್ಪು ನನ್ನದೇ. 4 ಅದೇ ನಿಲ್ದಾಣದಲ್ಲಿ ನಿಂತು ಅಳುತ್ತಿದ್ದರು. ಆ ಕ್ಷಣದಲ್ಲಿ ಯಾವ ದೂರು ಇರಲಿಲ್ಲ, ಯಾವ ಕೋಪವೂ ಇರಲಿಲ್ಲ. ನೋವು ಮಾತ್ರ ಇತ್ತು ಮತ್ತು ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಅರ್ಜುನ್ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಹೇಳಿದನು, ಈಗ ಎಲ್ಲವೂ ಸರಿಯಾಗುತ್ತದೆ. ನಾನು ನಿಮ್ಮನ್ನೆಲ್ಲ ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ. ಅದೇ ದಿನ ಹತ್ತಿರದ ತರಕಾರಿ ಮಾರುಕಟ್ಟೆಯ ಬಳಿ ಒಂದು ಚಿಕ್ಕ ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡನು. ವಿದೇಶದಿಂದ ತಂದಿದ್ದ ಹಣದಿಂದ ಅಗತ್ಯವಾದ ಸಾಮಾನುಗಳನ್ನು ಖರೀದಿಸಿದನು. ಈಗ ಹೊಸ ಆರಂಭವಾಗಲಿತ್ತು. ಅರ್ಜುನ್ ಮರುದಿನವೇ ಕೆಲಸ ಹುಡುಕಲು ಆರಂಭಿಸಿದನು. ಅವನಿಗೆ ಮಾರುಕಟ್ಟೆಯಲ್ಲಿ ಭಾರ ಹೊರುವ ಕೆಲಸ ಸಿಕ್ಕಿತು. ಅವನು ಬೆಳಿಗ್ಗೆಯಿಂದ ಸಂಜೆವರೆಗೆ ಶ್ರಮಿಸುತ್ತಿದ್ದನು. ಮನೆಯ ಖರ್ಚು ಸಾಗಲೆಂದು.
ಮೀರಾ ಕೂಡ ಖಾಲಿ ಕುಳಿತಿರಲಿಲ್ಲ. ಅವಳು ಹೇಳಿದಳು, ನಾನು ಏನಾದರೂ ಕೆಲಸ ಮಾಡುತ್ತೇನೆ. ನಾವು ಇಬ್ಬರೂ ಸೇರಿ ಎಲ್ಲವನ್ನೂ ಸರಿಮಾಡೋಣ. ನಿಧಾನವಾಗಿ ಜೀವನ ಮತ್ತೆ ಹಳಿಗೆ ಬರತೊಡಗಿತು. ಒಂದು ದಿನ ಮೀರಾ ಅರ್ಜುನ್ಗೆ ಹೇಳಿದಳು, ನಾವು ಒಂದು ಚಿಕ್ಕ ತರಕಾರಿ ಅಂಗಡಿ ಆರಂಭಿಸೋಣವೇ? ನಾನು ಸಾಮಾನು ತರುತ್ತೇನೆ, ಸ್ವಲ್ಪ ಆದಾಯವೂ ಹೆಚ್ಚಾಗುತ್ತದೆ. ಅರ್ಜುನ್ ಈ ವಿಷಯವನ್ನು ತನ್ನ ತಂದೆ ತಾಯಿಯ ಬಳಿ ಕೇಳಿದನು. ಅವರು ಸಹ ಒಪ್ಪಿಗೆ ನೀಡಿದರು. ಅರ್ಜುನ್ ಸ್ವಲ್ಪ ಹಣವನ್ನು ಕೂಡಿಸಿ ಮೀರಾಳಿಗಾಗಿ ಒಂದು ಚಿಕ್ಕ ಅಂಗಡಿಯನ್ನು ಆರಂಭಿಸಿಕೊಟ್ಟನು. ಮೀರಾ ಬೆಳಿಗ್ಗೆ ಬೇಗ ಮಾರುಕಟ್ಟೆಯಿಂದ ತರಕಾರಿಗಳನ್ನು ತಂದು ದಿನವಿಡೀ ಮಾರುತ್ತಿದ್ದಳು. ಅವಳ ಅತ್ತೆ ಮಾವರು ಕೆಲವೊಮ್ಮೆ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಅವರ ಶ್ರಮ ಫಲ ನೀಡತೊಡಗಿತು. ಸ್ವಲ್ಪ ಸ್ವಲ್ಪ ಹಣ ಉಳಿತಾಯವಾಗತೊಡಗಿತು. ಸ್ವಲ್ಪ ಸಮಯದ ನಂತರ ಅರ್ಜುನ್ ಒಂದು ದೊಡ್ಡ ಹೆಜ್ಜೆ ಇಟ್ಟನು. ಅವನು ಮಾರುಕಟ್ಟೆಯಲ್ಲಿ ತನ್ನದೇ ಆದ ವ್ಯಾಪಾರ ಆರಂಭಿಸಿದನು. ಈಗ ಅವನ ಆದಾಯ ಮೊದಲಿಗಿಂತ ಹೆಚ್ಚಾಯಿತು. ದಿನಗಳು ಬದಲಾಗುತ್ತಿದ್ದವು. ಪರಿಸ್ಥಿತಿ ಸುಧಾರಿಸುತ್ತಿತ್ತು. ಮತ್ತು ಒಡೆದು ಹೋಗಿದ್ದ ಒಂದು ಕುಟುಂಬ ಮತ್ತೆ ಎದ್ದು ನಿಂತಿತ್ತು. ಇನ್ನೊಂದೆಡೆ ದೀಪಕ್ ಮತ್ತು ಕಿರಣ್ ಅವರ ಜೀವನವೂ ಬದಲಾಗಲಿತ್ತು. ಆರಂಭದಲ್ಲಿ ದೀಪಕ್ ಮತ್ತು ಕಿರಣ್ ತಮ್ಮ ಹೊಸ ಜೀವನದಿಂದ ತುಂಬಾ ಸಂತೋಷವಾಗಿದ್ದರು. ಮಾವನ ಮನೆಯಲ್ಲಿ ಅವರಿಗೆ ಗೌರವ ಸಿಗುತ್ತಿತ್ತು. ಹಣ ಇತ್ತು ಮತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ. ಕಿರಣ್ನ ತವರು ಮನೆಯವರು ಅವರನ್ನು ತಲೆಯ ಮೇಲೆ ಹೊತ್ತುಕೊಂಡಂತೆ ನೋಡಿಕೊಳ್ಳುತ್ತಿದ್ದರು. ಏಕೆಂದರೆ ಅವರ ಬಳಿ ಖರ್ಚು ಮಾಡಲು ಹಣ ಇತ್ತು. ಆದರೆ ನಿಧಾನವಾಗಿ ಪರಿಸ್ಥಿತಿ ಬದಲಾಗತೊಡಗಿತು. ಅವರು ಜೊತೆಯಲ್ಲಿ ತಂದಿದ್ದ ಹಣ ಖಾಲಿಯಾಗತೊಡಗಿತು. ಖರ್ಚು ಹೆಚ್ಚು ಇತ್ತು ಮತ್ತು ಆದಾಯದ ಯಾವುದೇ ಮೂಲ ಇರಲಿಲ್ಲ. ಹಣ ಕಡಿಮೆಯಾಗುತ್ತಾ ಹೋದಂತೆ ಮಾವನ ಮನೆಯವರ ವರ್ತನೆಯೂ ಬದಲಾಗತೊಡಗಿತು. ಈಗ ಅವರಿಗೆ ಮೊದಲಿನಂತ ಗೌರವ ಸಿಗುತ್ತಿರಲಿಲ್ಲ. ಒಂದು ದಿನ ಕಿರಣ್ನ ತಂದೆ ಸ್ಪಷ್ಟವಾಗಿ ಹೇಳಿದರು, ಈಗ ನೀವು ಇಲ್ಲಿ ಇನ್ನೆಷ್ಟು ದಿನ ಇರುತ್ತೀರಿ? ನಿಮ್ಮ ಕಾಲಿನ ಮೇಲೆ ನಿಲ್ಲುವುದನ್ನು ಕಲಿಯಿರಿ. ಇದನ್ನು ಕೇಳಿ ಇಬ್ಬರೂ ಮೌನವಾಗಿದರು. ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಇಷ್ಟು ಕೆಟ್ಟದಾಯಿತು. ಅವರನ್ನು ಮನೆಯಿಂದ ಹೊರಹಾಕಲಾಯಿತು. ಈಗ ಅವರ ಬಳಿ ಹಣವೂ ಇರಲಿಲ್ಲ, ಮನೆಯೂ ಇರಲಿಲ್ಲ, ಯಾವುದೇ ಆಸರೆಯೂ ಇರಲಿಲ್ಲ. ಇಬ್ಬರೂ ಅಲೆದಾಡತೊಡಗಿದರು. ಹಸಿವು ಮತ್ತು ಅನಿವಾರ್ಯತೆ ಅವರನ್ನು ಸಂಪೂರ್ಣವಾಗಿ ಮುರಿದು ಹಾಕಿತು. ಈಗ ಅವರಿಗೆ ತಮ್ಮ ತಪ್ಪಿನ ಅರಿವು ಆಗತೊಡಗಿತು. ದೀಪಕ್ ಆಗಾಗ ಕುಳಿತು ಯೋಚಿಸುತ್ತಿದ್ದ, ನಮ್ಮನ್ನು ಬೆಳೆಸಿದ ಅಪ್ಪ ಅಮ್ಮರನ್ನೇ ನಾವು ಮನೆಯಿಂದ ಹೊರಹಾಕಿದೆವು. ಕಿರಣ ಕೂಡ ಈಗ ಶಾಂತವಾಗಿರತೊಡಗಿದ್ದಳು. ಅವರ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಒಂದು ದಿನ ಅಲೆದಾಡುತ್ತಾ ಇಬ್ಬರೂ ಅದೇ ತರಕಾರಿ ಮಾರುಕಟ್ಟೆಗೆ ತಲುಪಿದರು. ಅಲ್ಲಿ ಅರ್ಜುನ್ ಕೆಲಸ ಮಾಡುತ್ತಿದ್ದ. ಅಲ್ಲಿ ಅವನು ನೋಡಿದಾಗ ಒಂದು ದೊಡ್ಡ ಅಂಗಡಿಯಲ್ಲಿ ಅನೇಕ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಮತ್ತು ಆ ಅಂಗಡಿಯ ಮಾಲೀಕ ಬೇರಾರೂ ಅಲ್ಲ, ಅರ್ಜುನ್ನೇ ಆಗಿದ್ದ. ಇಬ್ಬರೂ ಒಂದು ಕ್ಷಣ ಅಲ್ಲೇ ನಿಂತುಬಿಟ್ಟರು. ಅವರು ನಂಬಲಾರದೆ ಹೋದರು. ಯಾರನ್ನೂ ಅವರು ನಿರ್ಲಕ್ಷಿಸಿದ್ದರು. ಅವರೇ ಇಂದು ಇಷ್ಟೊಂದು ಮುಂದೆ ಬಂದಿದ್ದರು. ಸ್ವಲ್ಪ ದೂರದಲ್ಲಿ ಅವರ ತಂದೆ ತಾಯಿಯೂ ನಿಂತಿದ್ದರು. ಅವರು ಈಗ ಮೊದಲಿಗಿಂತ ಉತ್ತಮ ಸ್ಥಿತಿಯಲ್ಲಿ ಕಾಣುತ್ತಿದ್ದರು. ಮೀರಾ ಕೂಡ ಅಲ್ಲೇ ಇದ್ದಳು. ಅವಳು ಅಂಗಡಿಗೆ ತರಕಾರಿ ತೆಗೆದುಕೊಳ್ಳಲು ಬಂದಿದ್ದಳು. ಇಡೀ ಕುಟುಂಬ ಮುಖಾಮುಖಿಯಾಯಿತು. ದೀಪಕ್ ಮತ್ತು ಕಿರಣರ ಕಾಲುಗಳು ನಡುಗತೊಡಗಿದವು. ಅವರು ನಿಧಾನವಾಗಿ ಅರ್ಜುನ್ಲಿಗೆ ಹೋಗಿ ಏನೂ ಹೇಳದೆ ಅವನ ಕಾಲಿಗೆ ಬಿದ್ದರು. ದೀಪಕ್ ಅಳುತ್ತಾ ಹೇಳಿದ, ಅಣ್ಣ, ನಮ್ಮಿಂದ ದೊಡ್ಡ ತಪ್ಪಾಗಿದೆ. ನಮ್ಮನ್ನು ಕ್ಷಮಿಸು. ಕಿರಣ ಕೂಡ ಅಳುತ್ತಾ ಹೇಳಿದ, ನಾವು ಲೋಭಕ್ಕೆ ಬಿದ್ದು ಎಲ್ಲವನ್ನೂ ಹಾಳು ಮಾಡಿಬಿಟ್ಟೆವು. ಅರ್ಜುನ್ ಕೆಲವು ಕ್ಷಣ ಮೌನವಾಗಿದ್ದ. ಅವನ ಮುಖದಲ್ಲಿ ದುಳತೆ ಇತ್ತು. ಅವನು ಅವರನ್ನು ಎತ್ತಲಿಲ್ಲ, ಕೇವಲ ಶಾಂತವಾಗಿ ನಿಂತಿದ್ದ. ನಂತರ ಏನೂ ಹೇಳದೆ ಅಲ್ಲಿಂದ ಮುಂದೆ ನಡೆಯತೊಡಗಿದ. ದೀಪಕ್ ಮತ್ತು ಕಿರಣ ಗಾಬರಿಯಿಂದ ಅವನ ಹಿಂದೆ ಹೋದರು. ಮತ್ತು ಈ ಬಾರಿ ತಂದೆ ತಾಯಿಯ ಕಾಲಿಗೆ ಬಿದ್ದರು. ಅಪ್ಪ, ನಮ್ಮನ್ನು ಕ್ಷಮಿಸಿ. ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ತಾಯಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು. ತಂದೆ ಆಳವಾಗಿ ಉಸಿರೆಳೆದು ಅರ್ಜುನ್ನ ಕಡೆ ನೋಡಿದರು. ಅವರು ನಿಧಾನವಾಗಿ ಹೇಳಿದರು, ಮಗನೇ, ತಪ್ಪು ಮನುಷ್ಯರಿಂದಲೇ ಆಗುತ್ತದೆ. ಇಂದು ನಾವು ಇವರನ್ನು ಕ್ಷಮಿಸದಿದ್ದರೆ ಇವರು ಎಲ್ಲಿ ಹೋಗುತ್ತಾರೆ? ಅರ್ಜುನ್ ನಿಂತ. ಅವನ ಮನಸ್ಸಿನಲ್ಲಿ ಕೋಪವೂ ಇತ್ತು, ನೋವೂ ಇತ್ತು. ಆದರೆ ತನ್ನ ತಂದೆಯ ಮಾತನ್ನು ಅವನು ಎಂದಿಗೂ ತಳ್ಳಿಹಾಕಲಾರನು. ಕೆಲವು ಕ್ಷಣ ಯೋಚಿಸಿದ ನಂತರ ಅವನು ಆಳವಾಗಿ ಉಸಿರೆಳೆದು ಹೇಳಿದ, ಸರಿ ಅಪ್ಪ, ನೀವು ಹೇಳಿದಂತೆಯೇ. ಇದನ್ನು ಕೇಳುತ್ತಿದ್ದಂತೆಯೇ ದೀಪಕ್ ಮತ್ತು ಕಿರಣ ಜೋರಾಗಿ ಅಳತೊಡಗಿದರು. ಅರ್ಜುನ್ ಅವರನ್ನು ಎಬ್ಬಿಸಿ ಹೇಳಿದ, ನಾನು ನಿಮಗೆ ಎಲ್ಲವನ್ನೂ ಹಿಂದಿರುಗಿಸಲು ಸಾಧ್ಯವಿಲ್ಲ. ಆದರೆ ಒಂದು ಅವಕಾಶವನ್ನು ಖಂಡಿತ ಕೊಡಬಲ್ಲೆ. ಕೆಲವೇ ದಿನಗಳಲ್ಲಿ ಅರ್ಜುನ್ ಅವರಿಗಾಗಿ ಒಂದು ಚಿಕ್ಕ ತರಕಾರಿ ಅಂಗಡಿಯನ್ನು ತೆರೆಯಿಸಿಕೊಟ್ಟನು. ಈ ಬಾರಿ ದೀಪಕ್ ಮತ್ತು ಕಿರಣ ತಮ್ಮ ತಪ್ಪಿನಿಂದ ಪಾಠ ಕಲಿತಿದ್ದರು. ಅವರು ಸಂಪೂರ್ಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡತೊಡಗಿದರು. ನಿಧಾನವಾಗಿ ಅವರ ಸ್ಥಿತಿಯೂ ಸುಧಾರಿಸತೊಡಗಿತು. ತಮ್ಮ ಸ್ವಂತ ಶ್ರಮದಿಂದ ಒಂದು ಚಿಕ್ಕ ಮನೆಯನ್ನು ಖರೀದಿಸಿದರು. ಈ ಬಾರಿ ಆ ಮನೆಯಲ್ಲಿ ಲೋಭವಿರಲಿಲ್ಲ, ಬದಲಾಗಿ ವಿವೇಕ ಮತ್ತು ಪರಿಶ್ರಮವಿತ್ತು. ಇನ್ನೊಂದೆಡೆ ಅರ್ಜುನ್ನ ಕುಟುಂಬವು ಸಂತೋಷದ ಜೀವನ ನಡೆಸುತ್ತಿತ್ತು. ತಂದೆ ತಾಯಿಯರು ಗೌರವದಿಂದ ಬದುಕುತ್ತಿದ್ದರು ಮತ್ತು ಮೀರಾ ಜೊತೆಗೆ ಅರ್ಜುನ್ನ ಸಂಬಂಧ ಮೊದಲಿಗಿಂತಲೂ ಹೆಚ್ಚು ಬಲವಾಗಿತ್ತು. ಈಗ ಹಬ್ಬಗಳು ಬಂದಾಗ ಇಡೀ ಕುಟುಂಬ ಒಟ್ಟಾಗಿ ಕುಳಿತು ನಗುತ್ತಾ ಸಂತೋಷವನ್ನು ಹಂಚಿಕೊಳ್ಳುತ್ತಿತ್ತು. ಕಳೆದ ನೋವು ಅವರಿಗೆ ಬಹಳವನ್ನು ಕಲಿಸಿತ್ತು. ಈಗ ಯಾವುದೇ ಸಂಬಂಧವನ್ನು ಹಗುರವಾಗಿ ತೆಗೆದುಕೊಳ್ಳಲಾಗುತ್ತಿರಲಿಲ್ಲ. ಕಾಲಕ್ರಮೇಣ ಎಲ್ಲವೂ ಸರಿಯಾಯಿತು.
ಆದರೆ ಆ ನೋವಿನ ನೆನಪು ಎಲ್ಲರಿಗೂ ಒಂದು ವಿಷಯವನ್ನು ಅರ್ಥಮಾಡಿಸಿತು. ಸಂಬಂಧಗಳ ಮೌಲ್ಯವೇ ಅತ್ಯಂತ ದೊಡ್ಡದು. ಕಾಲಕ್ರಮೇಣ ಎಲ್ಲವೂ ಸರಿಯಾಯಿತು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ಸಿಗುವ ಪಾಠವೇನೆಂದರೆ, ಲೋಭ ಮತ್ತು ಕೆಟ್ಟ ಸಂಗತಿ ಮನುಷ್ಯನನ್ನು ತನ್ನವರಿಂದಲೇ ದೂರ ಮಾಡುತ್ತದೆ. ಆದರೆ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರ ಮತ್ತು ನಿಜವಾದ ಜೊತೆಯು ಒಡೆದ ಕುಟುಂಬವನ್ನು ಮತ್ತೆ ಒಂದಾಗಿಸಬಲ್ಲದು. ಈಗ ನೀವು ಹೇಳಿ, ನೀವು ಅರ್ಜುನ್ನ ಸ್ಥಳದಲ್ಲಿದ್ದರೆ ನಿಮ್ಮ ಸಹೋದರನನ್ನು ಕ್ಷಮಿಸುತ್ತಿದ್ದೀರಾ? ಅಥವಾ ಅವನು ತನ್ನ ತಪ್ಪಿನ ಶಿಕ್ಷೆಯನ್ನು ಅನುಭವಿಸಲು ಬಿಡುತ್ತಿದ್ದೀರಾ? ಮತ್ತು ದೀಪಕ್ ತನ್ನ ತಂದೆ ತಾಯಿಯೊಂದಿಗೆ ಮಾಡಿದ್ದನ್ನು ನೋಡಿದರೆ ಅದರ ನಂತರ ಅವನಿಗೆ ಎರಡನೇ ಅವಕಾಶ ಸಿಗಬೇಕಿತ್ತೇ ಅಥವಾ ಬೇಡವೇ? ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಮತ್ತು ಹೌದು, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮನಸ್ಸನ್ನು ಮುಟ್ಟುವ ಕತೆಗಳಿಗಾಗಿ ಚಾನೆಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಕತೆಯೊಂದಿಗೆ ಭೇಟಿಯಾಗೋಣ.